ನಮ್ಮನ್ನ ಹೇಟ್ ಮಾಡುವಂತಹ, ನಮ್ಮನ್ನ ವೇಸ್ಟ್ ಅಂತ ಭಾವಿಸುವ, ಜೊತೆಗೆ ನಮಗೆ ಪದೇ ಪದೇ ನೋವು ಕೊಡುವಂತಹ ಒಬ್ಬ ವ್ಯಕ್ತಿ ನಮ್ಮನ್ನ ಕೊನೆಗೆ ಮೆಚ್ತಾರೆ, ನಮ್ಮನ್ನ ಹೊಗಳ್ತಾರೆ, ನಮ್ಮ ಶಕ್ತಿ ಏನು ಅನ್ನೋದನ್ನ ತಿಳ್ಕೊಳ್ತಾರೆ ಅಂದ್ರೆ ಅದು ನಮ್ಮ ಜೀವನದ ಅತಿ ದೊಡ್ಡ ಸಾಧನೆ. ಯಾಕಂದ್ರೆ ನಮ್ಮನ್ನ ತೆಗಳಿದವರೇ ನಮ್ಮನ್ನ ಹೊಗಳುವ ಹಾಗೆ ಮಾಡುವಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಅಂಥ ಸಾಧನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆರಂಭದಿಂದಲೂ ಕೂಡ ರಕ್ಷಿತಾ ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅವಹೇಳನಕ್ಕೆ ಒಳಗಾದ್ರು, ಅವಮಾನಗಳನ್ನ ಅನುಭವಿಸಿದ್ರು ಅನ್ನೋದನ್ನ ನಾವು ನೋಡಿದ್ದೀವಿ. ಅದರಲ್ಲೂ ಕೂಡ ಧ್ರುವಂತ್ ಅವರು ರಕ್ಷಿತಾ ಅವರನ್ನ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅವರು ಮಾಡಿದ ಅವಮಾನದ ಕಾರಣಕ್ಕೋಸ್ಕರವೇ ರಕ್ಷಿತಾ ಇದುವರೆಗೂ ಧ್ರುವಂತ್ ಅವರ ಬಳಿ ಆ ಒಂದು ಘಟನೆಗಳಾದ ಬಳಿಕ ಮಾತನಾಡುವಂತಹ ಪ್ರಯತ್ನವನ್ನ ಮಾಡೇ ಇಲ್ಲ. ಧ್ರುವಂತ್ ಅವರಿಗೆ ಇಂಥದ್ದೊಂದು ಗಿಲ್ಟ್ ಇದೆ ಅನ್ನೋದು ಇತ್ತೀಚೆಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಧ್ರುವಂತ್ ಅವರು ರಕ್ಷಿತಾ ವಿಚಾರದಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಧ್ರುವಂತ್ ಅವರಿಗೆ ರಕ್ಷಿತಾ ವಿಚಾರದಲ್ಲಿ ನಾನು ನಡ್ಕೊಂಡಿದ್ದು ತಪ್ಪು ಅನ್ನೋದು ಅರಿವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಧ್ರುವಂತ್ ಅವರು ಇತ್ತೀಚೆಗೆ ಅದರಲ್ಲೂ ಕೂಡ ಸೀಕ್ರೆಟ್ ರೂಮ್ ಇಂದ ಬಂದ ಬಳಿಕ ರಕ್ಷಿತಾ ಅವರ ಜೊತೆ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರ ತಾಯಿ ಬಂದ ಬಳಿಕ ಅವರ ಕ್ಷಮೆಯನ್ನ ಕೇಳ್ತಾರೆ, ಆಕೆ ನನ್ಗಿಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ. ಈ ಸಂದರ್ಭದಲ್ಲಿ ಕಮೆಂಟ್ಗಳನ್ನ ಗಮನಿಸಿದಾಗ ಒಂದಷ್ಟು ಜನ ಇಲ್ಲ ಮೇಡಮ್ ಅವರು ಫೇಕ್, ಆತನನ್ನ ಯಾವತ್ತಿಗೂ ಕೂಡ ನಂಬಬಾರ್ದು ಅಂತ ಹೇಳಿದ್ರು. ಆದ್ರೆ ನಾನು ಲೈವ್ಗಳಲ್ಲಿ ಗಮನಿಸಿದೆ, ನನಗೆ ಯಾಕೋ ಧ್ರುವಂತ್ ರಕ್ಷಿತಾ ವಿಚಾರದಲ್ಲಿ ಒಂದಷ್ಟು ಬದಲಾಗಿದ್ದಾರೆ ಅಂತ ಅನ್ನಿಸ್ತು. ಮೊನ್ನೆ ಆಟ ಆಡುವಂತಹ ಸಂದರ್ಭದಲ್ಲೂ ಕೂಡ ಆಕೆಯನ್ನ ಮಾತಾಡಿಸ್ತಾರೆ. ಯಾವ ರೀತಿ ಒಂದು ಚಿಕ್ಕ ಮಕ್ಕಳನ್ನ ನಾವು ಕೀಟ್ಲೆ ಮಾಡ್ತೀವೋ ಅದೇ ರೀತಿ ನಿರಂತರವಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರಿಗೆ ಕೀಟ್ಲೆ ಮಾಡ್ತಾನೆ ಇರ್ತಾರೆ. ಇನ್ನು ಮಾಳು ಅವರು ಒಂದು ದೊಡ್ಡ ಡಾಲ್ ಅನ್ನ ಗಿಫ್ಟ್ ಕೊಡ್ತಾರೆ ಮಾಳು ಅವರ ವೈಫ್ ರಕ್ಷಿತಾಗೆ. ಆ ಡಾಲ್ ಅನ್ನ ರಕ್ಷಿತಾ ತನ್ನ ಬೆಡ್ ಅಲ್ಲಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಆ ಡಾಲಿಗೆ ಬಟ್ಟೆ ಹಾಕೋದು ಅದು ಇದು ಮಾಡಿ ರಕ್ಷಿತಾ ಅವರನ್ನ ಕೆಣಕ್ತಾ ಇರ್ತಾರೆ ಧ್ರುವಂತ್. ನಿನ್ನೆ ಟಾಸ್ಕ್ನ ಸಂದರ್ಭದಲ್ಲಿ ಆಕೆ ಆಡಿದಂಥ ರೀತಿಗೆ, ತಿರುಗೇಟು ಕೊಟ್ಟಂಥ ರೀತಿಗೂ ಕೂಡ ಅವ್ರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಐ ಆಮ್ ಪ್ರೌಡ್ ಆಫ್ ಹರ್ ಅನ್ನೋ ಮಾತನ್ನ ಕೂಡ ಧ್ರುವಂತ್ ಹೇಳ್ತಾರೆ. ಇವತ್ತು ನಾನು ಲೈವ್ ನಲ್ಲಿ ಬೆಳಗ್ಗೆ ಗಮನಿಸಿದಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಕಿಚನ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಬಂದಂತಹ ಧ್ರುವಂತ್ ಅವರು ಅವರನ್ನ ಕೆಣಕ್ತಾರೆ. ಆದ್ರೆ ರಕ್ಷಿತಾ ಯಾವುದಕ್ಕೂ ಕೂಡ ರಿಯಾಕ್ಟೇ ಮಾಡೋದಿಲ್ಲ. ಯಾರು ಮಾಡಿದ್ದು ಚಪಾತಿ, ನಾಗವಲ್ಲಿನ ಅಂತ ಕಾಲನ್ನ ಎಳಿತಾರೆ. ಹಾಗೇನೆ ಅವ್ರೇನೋ ಮಾತನಾಡಿದಾಗ ಅದಕ್ಕೆ ತಿರುಗೇಟನ್ನ ಕೊಡ್ತಾರೆ. ಆದ್ರೆ ರಕ್ಷಿತಾ ಯಾವುದಕ್ಕೂ ಕೂಡ ಇದು ರಿಯಾಕ್ಟೇ ಮಾಡೋದಿಲ್ಲ. ಇನ್ನು ಅಷ್ಟರಲ್ಲಿ ಧನುಷ್ ಬರ್ತಾರೆ, ಬಂದು ನನಗೆ ಕಾಫಿ ಬೇಕು ರಕ್ಷಿತಾ ಅನ್ನೋ ಮಾತನ್ನ ಹೇಳ್ತಾರೆ. ಅವರಿಗೆ ಕಹಿ ಬೇಕಾ ಅಂತ ಕೇಳೋದಕ್ಕೆ ಕೈ ಬೇಕಾ ಅಂತ ಕೇಳ್ತಾರೆ ರಕ್ಷಿತಾ. ಯಾಕಂದ್ರೆ ಆಕೆಗೆ ಅದು ಪ್ರೊನೌನ್ಸೇಷನ್ ಅಷ್ಟು ಚೆನ್ನಾಗಿ ಬರಲ್ಲ ಕನ್ನಡದ್ದು. ಆಗ ಅಲ್ಲಿದ್ದಂಥ ಧ್ರುವ್ ಹೇಳ್ತಾರೆ ಕೈನಾ ಸರ್ ಕಾಲ ಅಂತ ರಘು ಜೊತೆ ಕಾಲನ್ನ ಎಳಿತಾರೆ. ಹೀಗೆ ರಕ್ಷಿತಾ ಅವ್ರನ್ನ ಪದೇ ಪದೇ ಕಾಲು ಎಳಿತಾನೆ ಇರ್ತಾರೆ. ಇನ್ನು ನಂಗೆ ನಾಗವಲ್ಲಿ ಜೊತೆ ಮಾತನಾಡೋದಕ್ಕೆ ಭಯ ಆಗುತ್ತಪ್ಪ ಅಂತ ಹೇಳ್ತಾರೆ. ಧ್ರುವಂತ್ ಏನೇ ರಿಯಾಕ್ಟ್ ಮಾಡಿದ್ರು ಕೂಡ ಅದಕ್ಕೆ ರಕ್ಷಿತಾ ಯಾವುದೇ ರೀತಿಯಲ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಇನ್ನು ಧ್ರುವಂತಿಗೆ ನೇರವಾಗಿ ಹೇಳದೆ ಎಲ್ಲವನ್ನ ಕೂಡ ಇನ್ನೊಬ್ಬರ ಮೂಲಕ ಅವ್ರು ಪ್ರತಿ ಬಾರಿ ರಕ್ಷಿತಾ ಹೇಳಿಸ್ತಾರೆ. ಇನ್ನು ಇಲ್ಲಿ ಚಪಾತಿ ಇದೆ ಅಂತ ಇಂಡೈರೆಕ್ಟ್ ಆಗಿ ಧ್ರುವಂತ್ ಅವರಿಗೆ ಹೇಳ್ತಾರೆ. ಆಗ ಧ್ರುವಂತ್ ಅವರು ಓಕೆ ಓಕೆ ಅಂತ ನಕ್ಕು ಒಂದು ಸ್ಮೈಲ್ ಅನ್ನ ಕೊಡ್ತಾರೆ. ಇನ್ನು ಮೊನ್ನೆ ಫ್ಯಾಮಿಲಿ ರೌಂಡ್ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರ ಮನೆಯವರು ಬಂದಂತಹ ಸಂದರ್ಭದಲ್ಲೂ ಕೂಡ ಧ್ರುವಂತ್ ಅವರು ಈಕೆ ರಕ್ಷಿತಾ ನನ್ನ ಅಜ್ಜಿ ಅಂತಲೇ ಪರಿಚಯ ಮಾಡಿಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಧ್ರುವಂತ್ ಅವರು ರಕ್ಷಿತಾ ಅವರ ವಿಚಾರದಲ್ಲಿ ಸಾಕಷ್ಟು ಸಾಫ್ಟ್ ಆಗಿದ್ದಾರೆ. ಅವರಿಗೆ ಗಿಲ್ಟ್ ಕಾಡುತ್ತೆ ಅನ್ಸುತ್ತೆ. ಆ ರೀತಿಯಾದಂಥ ಬಿಹೇವಿಯರ್ ಅನ್ನ ಗಮನಿಸಬಹುದು. ನನ್ಗೆ ಯಾಕೋ ಇದು ಫೇಕ್ ಅಂತ ಅನ್ಸ್ತಾ ಇಲ್ಲ. ಯಾಕಂದ್ರೆ ಧ್ರುವಂತ್ ಅವರಿಗೆ ರಕ್ಷಿತಾ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ. ಸೀಕ್ರೆಟ್ ರೂಮ್ ನಲ್ಲೂ ಕೂಡ ಆಕೆಯ ಬಗ್ಗೆ ಒಂದಷ್ಟು ಜಗಳ ಆದ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರೆ ಒಂದಷ್ಟು ಕೋಪ ತೋರಿಸೋದಕ್ಕೊಂಡ್ರು ಕೂಡ ರಕ್ಷಿತಾ ತೋರಿಸಿದ ರೀತಿ ಕೋಪವನ್ನ ತೋರಿಸಿಲ್ಲ. ಅನುಪಮ ಗೌಡ ಮುಂದೆ ಕೂಡ ರಕ್ಷಿತಾ ಅವರ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನ ಹೇಳಿ ಅಂದಾಗ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ, ತುಂಬಾ ಒಬ್ಸರ್ವ್ ಮಾಡಿದಂಥ ವಿಚಾರಗಳನ್ನೇ ಅವರು ಹೇಳಿದ್ದಾರೆ. ಮತ್ತೆ ಅವ್ರು ಹೇಳಿದ್ರಲ್ಲೂ ಕೂಡ ಡ್ರಾಮಾ ಅಂತ ಅನ್ನಿಸ್ಲಿಲ್ಲ. ಏನ್ ಗುಣ ಇದೆ ರಿಯಲ್ ಆಗಿ ರಕ್ಷಿತಾ ಅವರ ಬಳಿ ಅದೇ ಗುಣವನ್ನ ಹೈಲೈಟ್ ಮಾಡಿ ಧ್ರುವಂತ್ ಅವರು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ದಾರೆ ರಕ್ಷಿತಾ ಅವರ ವಿಚಾರದಲ್ಲಿ. ಜೊತೆಗೆ ಆಕೆಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಕೂಡ ಆ ಒಂದು ಟಾಸ್ಕ್ ಸಂದರ್ಭದಲ್ಲಿ ಸ್ಪಂದನ ಹಾಗೂ ಕಾವ್ಯ ಟಾರ್ಗೆಟ್ ಮಾಡಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇತ್ತೀಚೆಗೆ ರಕ್ಷಿತಾ ಅವರ ವಿಚಾರದಲ್ಲಿ ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳುವಂತಹ ಕೆಲಸವನ್ನ ಧ್ರುವಂತ್ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸತ್ತೆ. ಸೊ ವೀಕ್ಷಕರೇ, ನಿಮಗೇನ್ ಅನ್ಸತ್ತೆ? ನಿಜವಾಗ್ಲೂ ಅವರು ಬದಲಾಗಿದ್ದಾರೆ ರಕ್ಷಿತಾ ವಿಚಾರದಲ್ಲಿ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.